ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ದಿನದಿಂದ ದಿನಕ್ಕೆ ರೋಚಕ ಆಗ್ತಾನೆ ಇದೆ. ಸೀಸನ್ 11 ಕಳೆದ 10 ಸೀಸನ್ಗಳಿಗಿಂತನೂ ಕೂಡ ಸಾಕಷ್ಟು ಭಿನ್ನವಾಗಿದೆ. ಈ ಸೀಸನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗಿತ್ತು. ಅದರಂತೆ ಈಗಾಗಲೇ ಸೀಸನ್ 11ರಲ್ಲಿ 17 ಸ್ಪರ್ಧಿಗಳಿಂದ 16 ಸ್ಪರ್ಧೆಗೆ ಇಳಿಯುವಂತಹ ದಿನ ಹತ್ತಿರ ಬಂದಿದೆ. ಅದೇ ಎಲಿಮಿನೇಷನ್ನ ದಿನ. ಹೌದು, ಬಿಗ್ ಬಾಸ್ ಸೀಸನ್ 11ರ ಒಂದು ವಾರದ ಆಟ ಈಗಾಗಲೇ ಮುಗಿದಿದೆ. ಈ ಒಂದು ವಾರದಲ್ಲಿ ಸಾಕಷ್ಟು ರೋಚಕ ಘಟನೆಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡುವಂಥದ್ದು ಸಾಮಾನ್ಯ. ಆದರೆ 5-6 ವಾರಗಳು ನಡೆದ ಬಳಿಕ ನಡೀತಿದ್ದಂಥ ಘಟನೆಗಳು ಮೊದಲನೇ ವಾರದಲ್ಲೇ ನಡೆದಿರುವಂಥದ್ದು ಮತ್ತು ಅಕ್ಷರಶಃ ಬಿಗ್ ಬಾಸ್ನ ಮನೆಯ ಸದಸ್ಯರು ಮೃಗಿಯ ರೀತಿ ವರ್ತನೆಯನ್ನು ಮಾಡಿರುವಂಥದ್ದು ಎಲ್ಲದೂ ಕೂಡ ಈ ಬಾರಿಯ ಸೀಸನ್ನ 11ರ ಮೊದಲ ವಾರದಲ್ಲೇ ಸಾಕ್ಷಿಯಾಗಿದೆ. ಅದಕ್ಕೆ ಪೂರಕವಾಗಿ 10 ಜನ ಈ ವಾರ ಎಲಿಮಿನೇಟ್ ಆಗೋದಕ್ಕೆ ನಾಮಿನೇಟ್ ಕೂಡ ಆಗಿದ್ರು. ಅದರಲ್ಲಿ ಒಬ್ಬರು ಸೇಫ್ ಆಗೋದ್ರ ಮೂಲಕ, ಉಗ್ರ ಮಂಜು ಸೇಫ್ ಆಗೋದ್ರ ಮೂಲಕ ಈ ವಾರ ಒಂದು ರೀತಿಯಲ್ಲಿ ಬಚಾವಾಗಿದ್ರು. ಈಗ ಉಳಿದಂತಹ 9 ಜನರಲ್ಲಿ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಕೇವಲ ಬಿಗ್ ಬಾಸ್ನ ವೀಕ್ಷಕರಿಗೆ ಮಾತ್ರ ಅಲ್ಲ, ಕರುನಾಡಿಗರಿಗೂ ಕೂಡ ಇತ್ತು ಅಂತಾನೆ ಹೇಳ್ಬೋದು. ಅದರಂತೆಯೇ ಈ ಬಾರಿಯ ಎಲಿಮಿನೇಷನ್ ಈಗಾಗಲೇ ಮುಗಿದಿದೆ. ಒಬ್ಬ ಪ್ರಬಲ ಸ್ಪರ್ಧಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಸಿಗ್ತಾ ಇದೆ. ಹಾಗಾದ್ರೆ ಆ ಸ್ಪರ್ಧಿ ಯಾರು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಮತ್ತು ಆ ಸ್ಪರ್ಧಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಕಾರಣ ಏನು ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ದಿನದಿಂದ ದಿನಕ್ಕೆ ರೋಚಕ ಆಗ್ತಾ ಇದೆ. ಮೊದಲನೇ ವಾರ ನಡೆದಂತಹ ಬಿಗ್ ಬಾಸ್ನ ಹಣಾಹಣಿ ಇದೆಯಲ್ಲ, ಇದು ಗಂಟೆಗೂ ಕೂಡ ರೋಚಕ ಆಗ್ತಾನೆ ಹೋಗ್ತಾ ಇತ್ತು. ಕ್ಷಣಕ್ಕೂ ಕೂಡ ಈ ಬಾರಿಯ ಆಟ ಮತ್ತು ಈ ಬಾರಿಯ ಆಟಗಾರರ ಕುತೂಹಲಗಳು ಹೆಚ್ಚಾಗ್ತಾನೆ ಇದ್ವು. ಬಿಗ್ ಬಾಸ್ ಸೀಸನ್ 11 ಮೊದಲನೇ ವಾರದಲ್ಲಿ ಇಷ್ಟೊಂದು ರೋಚಕತೆಯನ್ನು ಪಡೆದಿದ್ದು ಬಹುಶಃ ಇತಿಹಾಸದಲ್ಲೇ ಇದೇ ಮೊದಲು. ಅದರಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಲೋಕದಲ್ಲಿ ಒಂದು ರಿಯಾಲಿಟಿ ಶೋ ಇಷ್ಟು ಪಾಪ್ಯುಲಾರಿಟಿಯನ್ನು ಪಡೆದಿದ್ದು ಕೂಡ ಇದೇ ಮೊಟ್ಟ ಮೊದಲು ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11 ಇದೆಯಲ್ಲ, ಈಗಾಗಲೇ 17 ಜನ ಸ್ಪರ್ಧೆಯನ್ನು ಹೊಂದಿದಂಥ ಆಟದಲ್ಲಿ ಒಬ್ಬೊಬ್ಬರೇ ಮೈನಸ್ ಆಗೋಕೆ ಶುರುವಾಗಿದ್ದು, ಈಗಾಗಲೇ ಒಂದು ಎಲಿಮಿನೇಷನ್ ಆಗಿದೆ. ಮೊದಲ ವಾರದ ಎಲಿಮಿನೇಷನ್ ಈಗಾಗಲೇ ಮುಗಿದಿದೆ. ಇನ್ನು ಒಬ್ಬೊಬ್ಬರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಕಾಮನ್ ಆಗಲಿದೆ. ಹಾಗಾದ್ರೆ ಮೊದಲನೇ ವಾರ ಯಾರೆಲ್ಲ ಸೇಫ್ ಆದ್ರು, ಯಾವ ಹಂತದಲ್ಲಿ ಸೇಫ್ ಆದ್ರು, ಯಾರು ಹೊರಗಡೆ ಹೋದ್ರು, ಜೊತೆಗೆ ಕಿಚ್ಚನ ಚಪ್ಪಾಳೆಯನ್ನ ಮೊದಲನೇ ವಾರ ಪಡೆದಿದ್ದು ಯಾರು ಅನ್ನುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ, ಸ್ನೇಹಿತರೆ, ಶನಿವಾರದ ಎಪಿಸೋಡ್ನಲ್ಲಿ ವಾರದ ಕಿಚ್ಚನ ಜೊತೆ ಅನ್ನುವಂತಹ ಎಪಿಸೋಡ್ ಬಹುಶಃ ನೀವು ನೋಡಿರ್ತೀರಾ. ಇದರಲ್ಲಿ ಮೊದಲಿಗೆ ಭವ್ಯಗೌಡ, ನಂತರ ಗೌತಮಿ, ಮೂರನೇದಾಗಿ ಮಾನಸ, ಇವ್ರು 3 ಜನ ಸೇಫ್ ಆಗ್ತಾರೆ. ಇನ್ನು ಉಳಿದಂತಹ 6 ಜನ ಸ್ಪರ್ಧಿಗಳಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ರೋಚಕ ಘಟ್ಟದತ್ತ ಮೊದಲನೇ ವಾರ ತಲುಪಿದ್ದು ಕೂಡ ಭಾನುವಾರದ ಎಪಿಸೋಡ್ನಲ್ಲಿ. ಇನ್ನು ಕೂಡ ಭಾನುವಾರದ ಎಪಿಸೋಡ್ ಅನ್ನು ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಸಿಕ್ಕಾಪಟ್ಟೆ ರೋಚಕ ಅಂಶಗಳು ಇರ್ತವೆ. ಜೊತೆಗೆ ಶನಿವಾರ ಇದ್ದಂಥ ಸೀರಿಯಸ್ ಪಾರ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಬದಲಾಗ್ತದೆ. ಫನ್ ಪಾರ್ಟೇ ಹೆಚ್ಚಾಗ್ತದೆ. ಧನ್ರಾಜ್ ಆಚಾರ್ಯ ಮೂಲಕ ಆಲ್ಮೋಸ್ಟ್ ಆಲು ಇವತ್ತಿನ ಈ ಭಾನುವಾರದ ಎಪಿಸೋಡ್ ಅನ್ನ ಸಿಕ್ಕಾಪಟ್ಟೆ ಫನ್ ನಲ್ಲೇ ಶೂಟ್ ಮಾಡಿ ಮುಗಿಸಿದ್ದಾರೆ. ಇದರಲ್ಲಿ ಈಗ ಯಾರ್ಯಾರು ಸೇಫ್ ಆಗಿದ್ದಾರೆ ಅಂತೇಳಿ 1 by 1 ನೋಡ್ತಾ ಹೋಗೋದಾದ್ರೆ, ಮುದ್ದುಗೊಂಬೆ ಆಗಿರುವಂತಹ ಮೋಕ್ಷಿತ ಪೈ ಮೊದಲನೇದಾಗಿ ಭಾನುವಾರ ಸೇಫ್ ಆಗ್ತಾರೆ. ಎರಡನೇದಾಗಿ ಶಿಶಿರ್ ಶಾಸ್ತ್ರಿ ಕೂಡ ಸೇಫ್ ಆಗ್ತಾರೆ. ಮೂರನೇದಾಗಿ ಮೋಸ್ಟ್ ವಾಂಟೆಡ್ ಆಗಿರುವಂತಹ ಜಗದೀಶ್, ಮಾಜಿ ಲಾಯರ್ ಜಗದೀಶ್ ಕೂಡ ಸೇಫ್ ಆಗ್ತಾರೆ ಮೂರನೇವರಾಗಿ. ನಾಲ್ಕನೆಯದಾಗಿ ಮಾತಿನ ಮಲ್ಲಿ ಚೈತ್ರ ಕುಂದಾಪುರ ಕೂಡ ಸೇಫ್ ಆಗ್ತಾರೆ. ಅಲ್ಲಿಗೆ ಪ್ರಮುಖ 4 ಜನರು ಕೂಡ ಭಾನುವಾರದ ಎಪಿಸೋಡ್ನಲ್ಲಿ ಮೊದಲಿಗೆ ಸೇಫ್ ಆದರೆ, ನಂತರ ಹಂಸ ಮತ್ತು ಈ ಯಮುನಾ ನಡುವೆ ಭಾರಿ ಫೈಟೇ ನಿರ್ಮಾಣ ಆಗ್ತದೆ. ಹೇಳಿ ಕೇಳಿ ಹಂಸ ಈ ಬಾರಿ ಕ್ಯಾಪ್ಟನ್ ಆಗಿರೋರು. ಒಂದು ವೇಳೆ ಕ್ಯಾಪ್ಟನ್ ಆದವರೇ ಎಲಿಮಿನೇಟ್ ಆದವು ಅಂತ ಹೇಳಿದ್ರೆ ಮತ್ತೊಂದು ಇತಿಹಾಸ ಸೃಷ್ಟಿ ಆಗ್ತಿತ್ತು. ಅದು ನೀತು ವನಜಾಕ್ಷಿ ನಂತರ ಮತ್ತೊಬ್ಬರು ಕ್ಯಾಪ್ಟನ್ ಆಗಿದ್ದವರು ಎಲಿಮಿನೇಟ್ ಆದ್ರು ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಬೇಕಾಗಿತ್ತು ಹಂಸ. ಆದರೆ ಆ ರೀತಿ ಆಗಲಿಲ್ಲ. ಬೈ ಚಾನ್ಸು ಆಕೆಯ ಲಕ್ಕು ಚೆನ್ನಾಗಿತ್ತು ಅನಿಸುತ್ತೆ. ಸೊ ದಟ್ ಹಂಸ ಈ ಬಾರಿ ಎಲಿಮಿನೇಟ್ ಆಗದೆ ಬಚಾವಾಗಿದ್ದಾರೆ. ಅಲ್ಲಿಗೆ ಅಫ್ಕೋರ್ಸ್ ಯಮುನಾ ಎಲಿಮಿನೇಟ್ ಆಗಿದ್ದಾರೆ. ಬಟ್ ಸಾಕಷ್ಟು ಜನ ಹೇಳ್ತಾ ಇದ್ರು ಈ ಬಾರಿ ಎಲಿಮಿನೇಷನ್ ಇರೋದಿಲ್ಲ ಅಂತೇಳಿ. ಕೊನೆಯ ಹಂತದಲ್ಲಿ ಎಲಿಮಿನೇಷನ್ ಅನ್ನ ಮಾಡಿ ಮುಗಿಸಿದ್ದಾರೆ. ಶನಿವಾರ ಸಂಜೆವರೆಗೂ ಕೂಡ ಎಲಿಮಿನೇಷನ್ ಮಾಡೋದಿಲ್ಲ ಅನ್ನುವಂಥ ತೀರ್ಮಾನದಲ್ಲೇ ಇದ್ದಂಥ ಬಿಗ್ ಬಾಸ್ ಟೀಮು ಇಲ್ಲ, ಈ ಬಾರಿ ಎಲಿಮಿನೇಷನ್ ಮಾಡದೇ ಇದ್ರೆ ತಪ್ಪು ಸಂದೇಶ ರವಾನೆ ಆಗ್ತದೆ. ನೆಕ್ಸ್ಟ್ ನವರಾತ್ರಿ ಇರೋದ್ರಿಂದ ಆ ವೀಕ್ನಲ್ಲಿ ಎಲಿಮಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈ ವೀಕ್ ಎಲಿಮಿನೇಷನ್ ಮಾಡೋಣ ಅನ್ನುವಂಥ ತೀರ್ಮಾನವನ್ನು ಮಾಡಿದಂಥ ಬಿಗ್ ಬಾಸ್ ಟೀಮ್ ಅಂತಿಮವಾಗಿ ಮೊದಲನೇ ವಾರ ಮೊದಲ ಶಾಕ್ ಅನ್ನ ಈಗಾಗಲೇ ಕೊಟ್ಟಿದೆ. ಸೊ ದಟ್ ಯಮುನಾ ಶ್ರೀನಿಧಿ ಅವರು ಮೊದಲನೇ ವಾರವೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ರ ಮೂಲಕ ಸಿಕ್ಕಾಬಟ್ಟೆ ಮಾತುಗಳನ್ನಾಡ್ತಾ
ಸಿಕ್ಕಾಬಟ್ಟೆ ಕಿರಿಕನ್ನ ಮಾಡ್ತಾ ಸಿಕ್ಕಾಬಟ್ಟೆ ಎಲ್ಲರ ಜೊತೆಗೂ ಕೂಡ ತುಂಬ ವಾಯ್ಸ್ ರೈಸನ್ನು ಮಾಡ್ತಾ ಜಗದೀಶ್ ಬಿಟ್ಟರೆ ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಹೆಚ್ಚು ಕಿರಿಕನ್ನು ಮೊದಲನೇ ವಾರದಲ್ಲಿ ಸೃಷ್ಟಿ ಮಾಡಿದ್ದು ಮತ್ತು ಮಾಡಿದ್ದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ನ ಹೊಂದಿದ್ದು ಎಲ್ಲವೂ ಕೂಡ ಈಕೆನೆ, ಯಾರು ಯಮುನಾನೆ. ಸೊ ದಟ್ ಯಮುನಾ ಶ್ರೀನಿಧಿ ಅವರೇ ಮೊದಲನೇ ವಾರವೇ ಎಲಿಮಿನೇಟ್ ಆಗೋದ್ರ ಮೂಲಕ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ಯಮುನಾ ಶ್ರೀನಿಧಿ ಅವರಿಗೆ ಬಿಗ್ ಬಾಸ್ ಟೀಮ್ನವರು ಅಂತಲೇ ಹೇಳ್ಬೋದು. ಈ ಮೂಲಕ ಮೊದಲನೇ ವಾರ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಹೊರ ನಡೆದಿದ್ದಾರೆ. ಅಲ್ಲಿಗೆ 17 ಜನರಿಂದ 1 ಮೈನಸ್ ಆಗಿ 16 ಜನರು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ ಸದ್ಯಕ್ಕೆ. ಇದರ ಜೊತೆಗೆ ಮತ್ತೊಂದು ಕುತೂಹಲದ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ನ ಕಿಚ್ಚನ ಚಪ್ಪಾಳೆ ಯಾರಿಗೆ ಅಂತ ಹೇಳಿ. ಮೊದಲನೇ ವಾರದ ಮೊದಲ ಕಿಚ್ಚನ ಚಪ್ಪಾಳೆ ಪಡೆಯುವಂಥ ಆ ಲಕ್ಕಿ ಫೆಲೋ ಯಾರು ಅಂತ ಹೇಳಿ ಸಹಜವಾದಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಶನಿವಾರದವರೆಗೂ ಕೂಡ ಈ ಕಿಚ್ಚನ ಚಪ್ಪಾಳೆಗೆ ನಾಮಿನೇಟ್ ಆಗಿದ್ದಂಥವರು ಉಗ್ರ ಮಂಜು. ಕೊನೆಯ ಹಂತದಲ್ಲಿ ಇದರಲ್ಲೂ ಕೂಡ ಬದಲಾವಣೆ ಆಗಿದೆ. ಈ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಉಗ್ರ ಮಂಜುಗೆ ಕೊಡದೆ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಸೊ ದಟ್ ಈ ವಾರ ಕಿಚ್ಚನ ಚಪ್ಪಾಳೆಯೂ ಕೂಡ ಇರಲಿಲ್ಲ. ಕಾರಣ ಹಲವಾರು ಇದ್ದಾವೆ. ಈ ವಾರ ಮೊದಲನೇ ವಾರ ಆಗಿದ್ದರಿಂದ ಬಿಗ್ ಬಾಸ್ನ ಸ್ಪರ್ಧಿಗಳು ನಡೆದುಕೊಂಡಂಥ ರೀತಿ, ಉಗ್ರ ಮಂಜುವಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಡೆದುಕೊಂಡಂಥ ರೀತಿ, ಇನ್ವಾಲ್ವ್ಮೆಂಟ್ ತೋರಿಸಿದಂಥ ರೀತಿ, ರೂಲ್ಸ್ಗಳನ್ನು ಫಾಲೋ ಮಾಡಿದಂಥ ರೀತಿ ಎಲ್ಲದರಲ್ಲೂ ಕೂಡ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಇಬ್ಬರು ಕೂಡ ಸ್ಯಾಟಿಸ್ಫೈಡ್ ಆಗಿಲ್ಲ. ಸೊ ದಟ್ ಈ ವಾರ ಕಿಚ್ಚನ ಚಪ್ಪಾಳೆ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ದಟ್ ಈ ವಾರ ಕಿಚ್ಚನ ಚಪ್ಪಾಳೆ ಇರಲಿಲ್ಲ. ಅಲ್ಲಿಗೆ ಎಲಿಮಿನೇಷನ್ ಕೂಡ ಇರೋದಿಲ್ಲ ಅಂತ ಹೇಳಿ ಅನ್ಕೊಂಡಿದ್ರು. ಎಲಿಮಿನೇಷನ್ ಇತ್ತು. 2 ಟ್ವಿಸ್ಟನ್ನು ಮೊದಲ ವಾರದಲ್ಲೇ ಕೊಡೋದ್ರ ಮೂಲಕ 2 ಬಿಗ್ ಶಾಕನ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಯಮುನಾ ಶ್ರೀನಿಧಿ ಅವರು ಮೊದಲ ಎಲಿಮಿನೇಟರ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ ಯಮುನಾ ಶ್ರೀನಿಧಿ ಹೊರಗಡೆ ಹೋಗಿರೋದ್ರ ಬಗ್ಗೆ? ಯಮುನಾ ಶ್ರೀನಿಧಿ ಬದಲಿಗೆ ಬೇರೆ ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಮುನಾ ಶ್ರೀನಿಧಿಯ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.